ಈ ವಿಡಿಯೋ ಪರ್ಪಸ್ ಕರ್ನಾಟಕ ಗವರ್ಮೆಂಟ್ ನ ಕ್ರಿಟಿಸೈಸ್ ಮಾಡಬೇಕು ಇಲ್ಲ ತಮಿಳುನಾಡು ಗವರ್ಮೆಂಟ್ ನ ಅಪ್ರಿಶಿಯೇಟ್ ಮಾಡಬೇಕು ಅಂತ ಅಲ್ವೇ ಅಲ್ಲ. ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಕರಪ್ಷನ್ ಜಾಸ್ತಿ ಇದೆ. ಒಂದು ಸ್ಕೂಲ್ಗೆ ಹೋಗಿ ಒಂದು ಚಿಕ್ಕ ಮಕ್ಕಳನ್ನ UKG LKG ಮಕ್ಕಳನ್ನ ಹಾಕ್ಬೇಕಂದ್ರೆ ಒಂದು ಲಕ್ಷ ಅಂತ ಬೇಕೇ ಬೇಕು. ಪ್ರತಿ ಒಂದು ಸ್ಕೂಲ್ ಅಲ್ಲೂ ಪ್ರತಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲೂ ಗವರ್ಮೆಂಟ್ ಕಡೆಯಿಂದ ಏನ್ ಡಿಸೈಡ್ ಆಗಿದೆ ಆ ಕ್ಲಾಸ್ ಎಷ್ಟೆಷ್ಟು ಫೀಸ್ ಇರ್ಬೇಕು ಅಂತ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಡಿಸ್ಪ್ಲೇ ಮಾಡೋದು ಸ್ಕೂಲ್ ಮುಂದೆ. ನಿಮ್ಮ ಓದಿರೋ ಪೊಲಿಟಿಷಿಯನ್ಸ್ ಮಕ್ಕಳೇ ಅಲ್ಲಿ ಹೋಗ್ತಿಲ್ಲ ಅಂತಂದ್ರೆ ಯೋಚನೆ ಮಾಡಿ. ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಚೆನ್ನಾಗಿ ಓದಿ ಬೆಳೆದಿ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಫುಲ್ ಫ್ಯಾಮಿಲಿನೇ ಫಿನಾನ್ಷಿಯಲಿ ತುಂಬಾನೇ ಒಂದು ಸ್ಟ್ರಾಂಗ್ ಆಗುತ್ತೆ ಅಂತ ಒಂದೇ ಆಬ್ಜೆಕ್ಟಿವ್. ನಮ್ ಗವರ್ಮೆಂಟ್ ತುಂಬಾ ಒಂದು ಥ್ಯಾಂಕ್ಫುಲ್ ಆಗಿದ್ದೀನಿ. ಯಾಕೆಂತಂದ್ರೆ ಬಸ್ ಪಾಸ್ ಗಳನ್ನ ಫ್ರೀ ಆಗಿ ಇಶ್ಯೂ ಮಾಡೋದು. ಪೊಲಿಟಿಷಿಯನ್ಸ್ ಅವ್ರ ಸ್ಕೂಲ್ ಗಳಿವೆ, ಅವ್ರ ಮೇಲೆ ಫೋಕಸ್ ಜಾಸ್ತಿ ಆಗ್ತಾ ಇದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ನಾನ್ ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ Jagan_POV. ತುಂಬಾ ದಿನ ಆದ್ಮೇಲೆ ವಿಡಿಯೋಸ್ ಬರ್ತಾರೆ. ಯಾಕೆಂತ ನನ್ನ ಒಂದು ಇನ್ನೊಂದು ಚಾನಲ್ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್ ಅಂತ ಈ ಚಾನಲ್ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಸ್ವಲ್ಪ ವಿಷಯಗಳು ಹಾಕಿದೀನಿ. ಬಟ್ ಸ್ಟಿಲ್ ಏನ್ ವಿಡಿಯೋ ಒಳಗೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ನಮ್ಮ ಒಂದು ಎಜುಕೇಶನ್ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡ್ಬೇಕು ಅಂತ ಒಂದು ಪಾಲಿಸೀಸ್ ತರ್ತಾ ಇದ್ದಾರೆ. ಅದು ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ಅದನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಂತಿಲ್ಲ. ನಾವು ತಲೆ ಕೆಡ್ಸ್ಕೊಂತೀವಿ ಗೌರ್ಮೆಂಟ್ ಬಗ್ಗೆ ಮಾತಾಡೋಣ. ಈ ಗೌರ್ಮೆಂಟ್ ಅಲ್ಲಿ ಏನೇನ್ ಮಾಡ್ತಿದ್ದಾರೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ನ ಫುಲ್ ಟ್ರಾನ್ಸ್ಪರೆಂಟ್ ಮಾಡ್ತಿದ್ದಾರೆ. ಅವರು ಪಾಲಿಸೀಸ್ ಈ ತರ ತರ್ತಿದ್ದಾರೆ. ನಮ್ಮ ಒಂದು ಎಕ್ಸ್ಪೆನ್ಸಸ್ ಏನಿದೆ ಎಜುಕೇಶನ್ ಅದು ಕಡಿಮೆ ಆಗ್ಬೇಕು. ಅದರಿಂದ ಏನಾಗುತ್ತೆ, ನಮ್ಮ ಒಂದು ಪೇರೆಂಟ್ಸ್ ನ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಸ್ಕೂಲ್ ಬರ್ತಾರೆ. ಒಂದು ಎಜುಕೇಶನ್ ಇಂಪಾರ್ಟೆಂಟ್ ತುಂಬಾ ಕೊಡ್ತೇವೆ, ಎಕ್ಸ್ಪೆನ್ಸಸ್ ತುಂಬಾ ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡ್ತೇವೆ. ಅದೊಂದು ಪಾಲಿಸಿ ಏನ್ ತಂದಿರೋದು ಯಾವ ಸ್ಟೇಟ್ ಅಂದ್ರೆ ತಮಿಳುನಾಡು ಗವರ್ಮೆಂಟಿನ ಒಂದು ರೀಸೆಂಟ್ ಆಗಿ CM ಆಗಿರೋ ವಿಜಯ್ ಜೋಸಫ್ ಅವರು ಒಂದು ಪಾಲಿಸಿ ಇರ್ತಾರೆ. ಅದೇನು ಅಂತಂದ್ರೆ ಪ್ರತಿ ಒಂದು ಸ್ಕೂಲ್ ಅಲ್ಲೂ ಪ್ರತಿ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲೂ ಗವರ್ಮೆಂಟ್ ಕಡೆಯಿಂದ ಏನ್ ಡಿಸೈಡ್ ಆಗಿದೆ ಆ ಕ್ಲಾಸ್ ಎಷ್ಟೆಷ್ಟು ಫೀಸ್ ಇರ್ಬೇಕು ಅಂತ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಡಿಸ್ಪ್ಲೇ ಮಾಡೋದು ಸ್ಕೂಲ್ ಮುಂದೆ. ಸ್ಕೂಲ್ ಒಂದು ಅಡ್ಮಿಷನ್ ಅಲ್ಲಿ ಮಾಡ್ತಾವಲ್ಲ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಆಗುತ್ತೆ. ಒಂದು ಜಾಸ್ತಿ ಅಡ್ಮಿಷನ್ ಫೀಸ್ ಗಳು ಜಾಸ್ತಿ ಇಸ್ಕೊಳ್ಳೋದ್ರಿಂದ ಅದೆಲ್ಲ ಎಕ್ಸ್ಪೆನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಅದೇ ನಮ್ ಗವರ್ಮೆಂಟ್ ನಮ್ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಷ್ಟೊಂದು ಟ್ರಾನ್ಸ್ಪರೆನ್ಸಿ ಆಗಿ ತರ್ತಿಲ್ಲ. ಇಲ್ಲಿ ಬರೀ ಪ್ರೀ ನರ್ಸರಿ ಇಲ್ಲ ನರ್ಸರಿ ಇಲ್ಲ LKG ಸ್ಕೂಲ್ ಗಳಿಗೆ ಹಾಕ್ಬೇಕು ಅಂದ್ರೆ 80 to 1 lakh rupees ಬೇಕೇ ಬೇಕು. ನಿಮ್ಗೆ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬಾ ಬೇಕು ಅಂದ್ರೆ ತುಂಬಾ ಕಾಸ್ಟ್ ಎಕ್ಸ್ಪೆನ್ಸಸ್ ಮಾಡ್ಬೇಕಾಗುತ್ತೆ. ಗವರ್ಮೆಂಟ್ ಸ್ಕೂಲ್ಗಳು ಇದಾವೆ, ಇಲ್ಲ ಅಂತ ಇಲ್ವೇ ಇಲ್ಲ. ಆದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಇದೆಯಾ ತುಂಬಾ ಇಂಪಾರ್ಟೆಂಟ್. ಕ್ವಾಲಿಟಿ ಆಫ್ ಎಜುಕೇಶನ್ ಗಿಂತ ಕ್ವಾಲಿಟಿ ಆಫ್ ಟೀಚರ್ಸ್ ಇದಾವ ತುಂಬಾ ಇಂಪಾರ್ಟೆಂಟ್. ಹೌದು, ನಿಮ್ಮ ಓದಿರೋ ಪೊಲಿಟಿಷಿಯನ್ಸ್ ಮಕ್ಕಳೇ ಅಲ್ಲಿ ಹೋಗ್ತಿಲ್ಲ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಯಾವ ತರ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಇದೆ. ತಮಿಳ್ನಾಡು ಗವರ್ಮೆಂಟ್ ಒಂದು ಎಜುಕೇಶನ್ ಸಿಸ್ಟಮ್ಗೆ ತುಂಬಾನೇ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ಹೇಗೆ ಅಂತಂದ್ರೆ ಮಕ್ಕಳಿಗೆ ಫ್ರೀ ಆಗಿ ಟೆಕ್ಸ್ಟ್ ಬುಕ್ ಕೊಡೋದು, ಯೂನಿಫಾರ್ಮ್ಸ್ ಕೊಡೋದು, ಇಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಮಾಡ್ಕೊಡೋದು, ಇಲ್ಲ ಅಂತ ಲ್ಯಾಪ್ಟಾಪ್ ಕೊಡೋದು, ಬೈಸಿಕಲ್ ಕೊಡೋದು. ಇವೆಲ್ಲ ಕೊಡುವ ಒಂದೇ ಒಂದು ಆಬ್ಜೆಕ್ಟಿವ್ ಏನಂತಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಪೂರ್ ಫ್ಯಾಮಿಲೀಸ್ ನ ಬರೋ ಮಕ್ಕಳು ರೆಗ್ಯುಲರ್ ಆಗಿ ಸ್ಕೂಲ್ಗೆ ಬರ್ಲಿ, ಮತ್ತೆ ಅವ್ರಿಗೆ ಒಂದು ಪೇರೆಂಟ್ಸ್ ಗೆ ಫಿನಾನ್ಷಿಯಲಿ ಬರ್ಡನ್ ಜಾಸ್ತಿ ಆಗದೆ ಇರಲಿ, ಒಂದು ಸೇವಿಂಗ್ಸ್ ಬೆಳಿಲಿ. ಅವರ ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಚೆನ್ನಾಗಿ ಓದಿ ಬೆಳೆದಿ ಒಳ್ಳೆ ಕೆಲ್ಸಕ್ಕೆ ಹೋದ್ರೆ ಫುಲ್ ಫ್ಯಾಮಿಲಿನೇ ಫಿನಾನ್ಷಿಯಲಿ ತುಂಬಾನೇ ಒಂದು ಸ್ಟ್ರಾಂಗ್ ಆಗುತ್ತೆ ಅಂತ ಒಂದೇ ಆಬ್ಜೆಕ್ಟಿವ್. ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಕ್ವಾಲಿಟಿ ಎಜುಕೇಶನ್ ಬೆಳೆಯುತ್ತೆ. ಪ್ರತಿಯೊಬ್ಬರು ಸ್ಕೂಲ್ಗೆ ಹೋಗ್ಬೇಕು ಅನ್ನೋ ಒಂದು ಪ್ರೋತ್ಸಾಹ ಬರುತ್ತೆ, ರೆಗ್ಯುಲರ್ ಸ್ಕೂಲ್ ಆಗಿ ಹೋಗ್ತಾರೆ. ಇದೇ ತರ ನಮ್ಮ ಗವರ್ಮೆಂಟ್ ನೋಡಕ್ ಹೋದ್ರೆ ಆತ ಅದು ಒಂದೇ ಒಂದು ವಿಷಯ ಮಾಡ್ತಿಲ್ಲ. ಒಂದೇ ಒಂದು ವಿಷಯ ಮಾಡ್ತಾರೆ, ಊಟ ಕೊಡ್ತಿದ್ದಾರೆ. ಅದನ್ನು ಊಟ ಅದು ಒಂದು ಟ್ರಸ್ಟ್ ಇಂದ ಬರ್ತಾ ಇರೋದಷ್ಟೇ. ಗೌರ್ಮೆಂಟ್ ಕಡೆಯಿಂದನೂ ಒಂದು ಸ್ವಲ್ಪ ಅಮೌಂಟ್ ಹೋಗ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಸ್ಟಿಲ್ ಒಂದು ಊಟ ಕೊಡೋದ್ರಿಂದ ಏನು ಆಗೋದಿಲ್ಲ. ಒಂದು ಊಟದಿಂದ ಒಂದು ಸ್ಕೂಲ್ ಬರ್ಬೋದು ಮಕ್ಕಳು. ಅದೇ ತರ ಕ್ವಾಲಿಟಿ ಆಫ್ ಎಜುಕೇಶನ್ ಬೇಕು ಅಂದ್ರೆ ಈ ರೆವಲ್ಯೂಷನೈಸ್ಡ್ ನಮ್ಮ ಒಂದು ಟೈಮ್ ನಡೀತಿದೆ ಇವಾಗ. ಏನೇನೋ ಒಂದು ಟೆಕ್ನಾಲಜಿ ಬರ್ತಾ ಇದೆ. ಅದೆಲ್ಲ ಕಲಿಬೇಕು ಅಂದ್ರೆ ಒಂದು ತುಂಬಾನೇ ಎಕ್ಸ್ಪೆನ್ಸಸ್ ಆಗುತ್ತೆ. ಹೈ ಎಂಡ್ ಸ್ಕೂಲ್ ಹೋಗ್ಬೇಕು, ತುಂಬಾನೇ ಅಡ್ಮಿಷನ್ ಕಟ್ಟಿ ಒಂದು ಪಾಶ್ ಸ್ಕೂಲ್ ಹೋಗ್ಬೇಕು. ಅವಾಗ ಆ ತರ ಸ್ಕಿಲ್ಸ್ ಎಲ್ಲ ಕಲಿಯಕ್ಕಾಗೋದು. ಅದೇ ತರ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋ ಮಕ್ಕಳಿಗೆಲ್ಲ ಅವೆಲ್ಲ ಯಾರು ಕಲಿಸ್ತಾ ಹೇಳಿ? ಅವೆಲ್ಲ ಕಲ್ಸೋ ಒಂದು ಕ್ವಾಲಿಟಿ ಇದೆಯಾ, ಒಂದು ಸಿಸ್ಟಮ್ ಇದೆಯಾ? ಇಲ್ಲ. ಆ ಟೀಚರ್ಸ್ ಅಷ್ಟೇ ಹೋಗ್ಬೇಕು ಗೌರ್ಮೆಂಟ್ ಜಾಬ್ ಅಪ್ಪ, ಯಾರು ಏನ್ ಕೆಲ್ಸದಿಂದ ತೆಗಿಯಲ್ಲ. ಅವ್ರನ್ನ ಇಲ್ಲಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಅವ್ರು ಅದೇ ತರ ಯೋಚನೆ ಮಾಡಿ ಮಕ್ಳು ಕಲಿಸ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಈ ಸಿಸ್ಟಮ್ ಅಲ್ಲಿ ಇವಾಗ ಸ್ಕಿಲ್ ಇಂಪಾರ್ಟೆಂಟ್. ಎಜುಕೇಶನ್ ಎಷ್ಟೇ ಇದ್ರು ನಿಮ್ಗೆ ಸ್ಕಿಲ್ ಇಲ್ಲ ಅಂತಂದ್ರೆ ಅದೊಂದು ಸ್ಕಿಲ್ ಇಲ್ಲ ಅಂತಂದ್ರೆ ವೇಸ್ಟ್. ನೀವು ಅಷ್ಟು ಓದಿದ್ರು ಒಂದು ಪ್ಯಾಷನ್ ಇಲ್ಲ ಅಂತಂದ್ರೆ ಎಜುಕೇಶನ್ ಅಲ್ಲಿ ವೇಸ್ಟ್ ನೀವು ಓದಿದ್ರು. ಆ ಪ್ಯಾಷನ್ ಆ ಸ್ಕಿಲ್ ಎಲ್ಲಿಂದ ಬರುತ್ತೆ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಇಂದ ಬರುತ್ತೆ. ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಕೀಮ್ ನೋಡ್ಬೋದು ನೀವು. ಬ್ರೇಕ್ಫಾಸ್ಟ್ ಸ್ಕೀಮ್ ಅಂತ ಕೇಳಿದಿರಾ? ನಾರ್ಮಲ್ ಆಗಿ ನಾವು ಲಂಚ್ ಸ್ಕೀಮು ಮಧ್ಯಾಹ್ನ ಊಟ ಬರುತ್ತೆ, ಸ್ಕೂಲ್ಗೆ ಮಸ್ತಾಗಿ ಊಟ ಗೀಟ ಮಾಡಿ ಹೋಗಿ ಕ್ಲಾಸಿಗೆ ಕೂತ್ಕೊಂತೀವಿ, ಪಾಠ ಕೇಳ್ತೀವಿ. ಬಟ್ ಬ್ರೇಕ್ಫಾಸ್ಟ್ ಸ್ಕೀಮ್ ಇದು ಏನಕ್ಕೆ ಇಂಪಾರ್ಟೆಂಟ್ ಸ್ಕೀಮ್ ಅಂತ ನಾನು ಹೇಳ್ತೀನಿ ಕೇಳಿ.
ಯಾಕೆಂತಂದ್ರೆ ಎಷ್ಟೊಂದ್ ಜನ ಮಕ್ಕಳು ತುಂಬಾ ಬಡತನದಿಂದ ಬಂದಿರ್ತಾರೆ, ಬೆಳಗ್ಗೆ ಹೊತ್ತು ಊಟ ಮಾಡಿರಲ್ಲ. ಎಷ್ಟೊಂದ್ ಜನ ಪೇರೆಂಟ್ಸ್ ಬೆಳಗ್ಗೆ ತುಂಬಾ ಕೆಲ್ಸಕ್ಕೆ ಹೋಗಿರ್ತಾರೆ, ಬೆಳಗ್ಗೆ ಬೇಗ ಬೇಗ ಕೆಲ್ಸಕ್ಕೆ ಹೋಗಿರ್ತಾರೆ, ಇನ್ನೂ ಅಡಿಗೆ ಮಾಡಿರಲ್ಲ, ಅದಕ್ಕಾಗಿ ಮಕ್ಕಳು ಊಟ ತಿನ್ನೋದು. ಈ ತರ ಒಂದು ಎಷ್ಟೊಂದು ವಿಷಯಗಳಿವೆ. ಅದಕ್ಕಾಗಿನೇ ಬ್ರೇಕ್ಫಾಸ್ಟ್ ಸ್ಕೀಮ್ ತಂದಿದ್ದು. ಬ್ರೇಕ್ಫಾಸ್ಟ್ ಸ್ಕೀಮ್ ತಂದಿದ್ದು ಒಂದು ವಿಷಯ ಏನು ಅಂತಂದ್ರೆ, ಮಕ್ಕಳಿಗೆ ಎಷ್ಟು ಎಜುಕೇಶನ್ ಇಂಪಾರ್ಟೆಂಟು ಅಷ್ಟೇ ನ್ಯೂಟ್ರಿಷನ್ ಇಂಪಾರ್ಟೆಂಟು. ಇದೇ ಒಂದು ಅಬ್ಜೆಕ್ಟಿವ್ ಈ ಸ್ಕೀಮಿನ ಒಂದು ಮೇನ್ ಏಮ್. ಯಾಕೆ ಅಂತಂದ್ರೆ ಎಷ್ಟು ನ್ಯೂಟ್ರಿಷನ್ ಅಷ್ಟಾಗಿ ಇರ್ತೀವೋ ಮಕ್ಕಳು ಕಾನ್ಸಂಟ್ರೇಷನ್ ಅಷ್ಟೇ ಇರ್ತಾರೆ. ಖಾಲಿ ಹೊಟ್ಟೆಲಿ ನೀವು ಏನು ಕೆಲಸ ಮಾಡಕ್ಕಾಗಲ್ಲ, ಓದಕ್ಕೂ ಆಗಲ್ಲ. ಅದೇ ತರನೇ ಖಾಲಿ ಹೊಟ್ಟೆಲಿ ಮಕ್ಳುನು ಓದ್ಲೂಬಹುದು, ಕ್ಲಾಸಲ್ಲಿ ಇರ್ಬೋದು ಅಂತಾನೆ ಇದೊಂದು ಸ್ಕೀಮ್ ತಂದಿದ್ದು, ಅದೇ ಬ್ರೇಕ್ಫಾಸ್ಟ್ ಸ್ಕೀಮು. ಮಕ್ಕಳು ಮಸ್ತಾಗಿ ಬೆಳಗ್ಗೆ ನಾಷ್ಟ ಮಾಡಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಮುಂದೆ ಚೆನ್ನಾಗಿ ಬರ್ಲಿ ಅಂತ ಒಂದೇ ಒಂದು ವಿಷಯ ಅಷ್ಟೇ. ಇದರಿಂದ ಪೇರೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಖುಷಿಯಾಗೋ ವಿಷಯ ಏನಂತಂದ್ರೆ ಈ ಟ್ರಾನ್ಸ್ಪೋರ್ಟೇಶನ್ ವಿಚಾರ. ಟ್ರಾನ್ಸ್ಪೋರ್ಟೇಶನ್ ವಿಚಾರ ಎಷ್ಟೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವ್ಯಾನ್ಗಳು ಮಾಡಿ ಅದರಲ್ಲಿ ತುಂಬಾ ದೌಡೆ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ತುಂಬಾನೇ ವ್ಯಾನ್ ಫೀಸ್ ಅದಕ್ಕೆ ಸ್ಕೂಲ್ ಅಡ್ಮಿಷನ್ ಫೀಸ್ ಅಷ್ಟು ಇರುತ್ತೆ, ಅಷ್ಟು ಫೀಸ್ ಇರುತ್ತೆ. ಅದಕ್ಕಾಗಿನೇ ನಾನು ನಮ್ ಗವರ್ಮೆಂಟ್ ತುಂಬಾ ಒಂದು ಥ್ಯಾಂಕ್ಫುಲ್ ಆಗಿದ್ದೀನಿ. ಯಾಕೆಂತಂದ್ರೆ ಬಸ್ ಪಾಸ್ ಗಳನ್ನ ಫ್ರೀ ಆಗಿ ಇಶ್ಯೂ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಫ್ಯಾಮಿಲೀಸ್ಗೆ ಬರ್ಡನ್ ತುಂಬಾ ಕಡಿಮೆ ಆಗುತ್ತೆ. ವರ್ಷಕ್ಕೆ 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಏನೊಂದು ಬಸ್ ಪಾಸ್ಗೆ ಇತ್ತು, ಇವಾಗ ಅದು ಕಂಪ್ಲೀಟ್ಲಿ ಫ್ರೀ ಆಗಿದೆಯಲ್ಲ. ಅದು ಒಂದು ಒಂದು ಅಚೀವ್ಮೆಂಟ್, ಒಂದು ನಮ್ ಗವರ್ಮೆಂಟ್ ಗೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ಬೇಕು. ಕೆಲವರು ತುಂಬಾನೇ ಕ್ವಶನ್ಸ್ ಮಾಡ್ತಿದ್ದಾರೆ ಕರ್ನಾಟಕ ಗವರ್ಮೆಂಟ್ ಗೆ, ಯಾವ ತರ ಬೇರೆ ಸ್ಟೇಟ್ಸ್ ತುಂಬಾನೇ ಒಂದು ಫೋಕಸ್ಡ್ ಪಾಲಿಸೀಸ್ ಎಜುಕೇಶನ್ ಗೆ ತರ್ತಿದೆ, ಯಾಕೆ ನಮ್ ಕರ್ನಾಟಕದಲ್ಲಿ ತರಲ್ಲ ಅಂತ. ಯಾಕೆ ತರ್ತಾ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ತರ್ತಿದ್ದಾರೆ, ಇಂಪ್ಲಿಮೆಂಟೇಷನ್ ಆಗೋದು ತುಂಬಾನೇ ಲೇಟ್ ಆಗ್ತಿದೆ. ಡಿಜಿಟಲ್ ಕ್ಲಾಸಸ್ ತರಬೇಕು, ಮಾಡರ್ನ್ ಕ್ಲಾಸಸ್ ತರಬೇಕು, ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಒಂದು ಕ್ವಾಲಿಟಿ ಟೀಚರ್ಸ್ ತರಬೇಕು, ಒಂದು ಪ್ಯಾಷನ್ ಇರಬೇಕು. ಒಬ್ರು ಟೀಚ್ ಮಾಡ್ತಿದ್ದಾರೆ ಅಂದ್ರೆ ಹೊಸ ಹೊಸ ಸ್ಕಿಲ್ಸ್ ನ ಕಲಿಸ್ಬೇಕು. ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಕರಪ್ಷನ್ ಜಾಸ್ತಿ ಇದೆ. ಈ ಕರಪ್ಷನ್ ಇಂದ ಎಲ್ಲಾನು ಡಿಲೇ ಆಗ್ತಾ ಇದೆ. ಇದೇ ತರ ತಮಿಳ್ನಾಡು ಗವರ್ಮೆಂಟ್ ಅಲ್ಲೂ ಇದೇ ತರ ಕರಪ್ಷನ್ ಇದೆ, ಆದ್ರೆ ಅಲ್ಲಿ ಡೈರೆಕ್ಟ್ ವೆಲ್ಫೇರ್ ಕೆಲಸ ಮಾಡ್ತಿದ್ದಾರೆ. ಎಲ್ಲಾ ಕಡೆನೂ ಅಷ್ಟೇ ಡೈರೆಕ್ಟ್ ಆಗಿ ಹೋಗಿ ಕೆಲಸ ನಡೆಯುತ್ತೆ. ಅದರಿಂದ ಅಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ಗೆ ಒಂದು ಒಳ್ಳೆ ಒಂದು ಪ್ಲೇಸ್ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಪ್ರೈವೇಟೈಸೇಷನ್ ಜಾಸ್ತಿ ಆಗೋದ್ರಿಂದ ಕಾಸು ಜಾಸ್ತಿ ಮಾಡ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ಸ್ ಕಡೆ ಫೋಕಸ್ ಕಡಿಮೆ ಮಾಡ್ತಿದ್ದಾರೆ. ಈ ಪೊಲಿಟಿಷಿಯನ್ಸ್ ಅವ್ರ ಸ್ಕೂಲ್ಗಳಿವೆ, ಅವ್ರ ಮೇಲೆ ಫೋಕಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಜಾಸ್ತಿ ಡೆವಲಪ್ ಆಗೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದು, ಡಿಜಿಟಲ್ ಕ್ಲಾಸಸ್ ಬಂದ್ಬಿಟ್ಟೆ ಗೌರ್ಮೆಂಟ್ ಸ್ಕೂಲಲ್ಲಿ. ಅವರ ಒಂದು ಪ್ರೈವೇಟ್ ಸ್ಕೂಲ್ಗೆ ಯಾವ್ದು ಮಕ್ಕಳು ಸ್ಕೂಲ್ಗೆ ಓದಕ್ ಬರಲ್ಲ, ಕಾಸು ವಸೂಲಿ ಮಾಡಕ್ ಆಗಲ್ಲ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಫೋಕಸ್ ಕಡಿಮೆ. ಇಲ್ಲಿ ಮಾಡರ್ನೈಸ್ಡ್ ಮತ್ತು ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಎತ್ಕೊಳ್ತಾ ಇದೆ. ಅದು ಎಸ್ಪೆಷಲಿ ಈ ಪೊಲಿಟಿಷಿಯನ್ ಸ್ಕೂಲ್ಗಳೇ ತುಂಬಾ ಇಲ್ಲ ಅಂತ ಹೇಳ್ತಿಲ್ಲ. ಅವರ ಒಂದು ಪೊಲಿಟಿಷಿಯನ್ ಸ್ಕೂಲ್ ಅಂದ್ರೆ ಅವರ ಬೆಂಬಲ, ಅವರ ಫ್ಯಾಮಿಲಿ ಅಂತವ್ರದೇ ಸ್ಕೂಲ್ಸ್ ಗಳು ಜಾಸ್ತಿ ಇರೋದು. ಈ ಗೌರ್ಮೆಂಟ್ ಅವ್ರು ಎದ್ದು ನಿಂತ್ಕೊಬೇಕು, ಅವರ ಒಂದು ಕಣ್ಣು ತೆರಿಬೇಕು. ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟು ಬೆಳೀತಾವೋ ಅಷ್ಟು ಮಕ್ಕಳು ಜಾಸ್ತಿ ಬೆಳೀತಾರೆ. ನಮ್ಮ ಒಂದು ಕರ್ನಾಟಕದ ಒಂದು ಎಜುಕೇಶನ್ ಸಿಸ್ಟಮ್ ಪಾಲಿಸಿ ಡೆವಲಪ್ ಆಗುತ್ತೆ. ಇಲ್ಲಿ ಒಂದು ನೋಡೋ ವಿಚಾರ ಏನು ಅಂತಂದ್ರೆ, ಯಾವ ಸ್ಟೇಟ್ ಬೆಟರ್, ಯಾವ ಸ್ಟೇಟ್ ಅಲ್ಲಿ ಬೆಟರ್ ಕ್ವಾಲಿಟಿ ಎಜುಕೇಶನ್ ಇದೆ ಅಂತಲ್ಲ, ಯಾವ ಪಾಲಿಸಿ ಸ್ಟೂಡೆಂಟ್ಸ್ ಗೆ ತುಂಬಾನೇ ಹೆಲ್ಪ್ ಮಾಡ್ತಿದೆ ಅಂತ. ಅದೊಂದು ಪಾಲಿಸಿ ತುಂಬಾನೇ ಹೆಲ್ಪ್ ಮಾಡ್ತಿದ್ಯಾ, ನಮ್ಮ ಸ್ಟೇಟ್ ಗಳಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಒಂದು ಒಳ್ಳೇದ್ ವಿಷಯ ಅಲ್ವಾ. ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ಟೂಡೆಂಟ್ ಗೆ ಬೆನಿಫಿಟ್ ಆಗ್ತಾ ಇದೆ, ಫ್ಯೂಚರ್ ಅಲ್ಲಿ ನಮ್ಮ ಸ್ಟೇಟ್ಗೂ ಅದು ಬೆನಿಫಿಟ್ ಆಗ್ತಾ ಇದೆ ಅಂತಾನೆ ಅರ್ಥ. ಯಾಕೆ ಅಂತ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ಒಂದು ವಿಷಯ, ಒಂದು ಪಾಲಿಸಿ ಸ್ಟೂಡೆಂಟ್ ಗೆ ತುಂಬಾ ಬೆನಿಫಿಷಿಯಲ್, ಅವನ ಒಂದು ಕೆರಿಯರ್ ಗೆ ತುಂಬಾನೇ ಹೆಲ್ಪ್ ಮಾಡ್ತಿದೆ ಅಂದ್ರೆ ನಮ್ಮ ಸ್ಟೇಟ್ ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ, ನಮ್ಮ ಒಂದು ಸ್ಟೇಟ್ ಮಕ್ಕಳು ಹೆಲ್ಪ್ ಆಗೇ ಆಗುತ್ತೆ. ಅದು ಆ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ಲೀಸ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನೋ ಒಂದು ತಪ್ಪಿಲ್ಲ. ಅದೇ ಒಂದು ನನ್ನ ಪರ್ಸನಲ್ ವಿಚಾರ ಕೇಳಕ್ ಹೋದ್ರೆ, ಗೌರ್ಮೆಂಟ್ ಸ್ಕೂಲ್ಗಳು ಇನ್ಫ್ರಾಸ್ಟ್ರಕ್ಚರ್, ಒಂದು ಸ್ಕೂಲ್ ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬಾನೇ ಸ್ಟ್ರಾಂಗ್ ಆಗ್ಬೇಕು. ಯಾಕೆ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಬರೋ ಮಕ್ಕಳು ಯಾರು ತುಂಬಾನೇ ಕಾಸಿರೋ ಮಕ್ಕಳಲ್ಲ, ಎಲ್ಲ ವರ್ಕಿಂಗ್ ಕ್ಲಾಸ್ ಪೀಪಲ್, ಲೋವರ್ ಮಿಡಲ್ ಕ್ಲಾಸ್, ತುಂಬಾ ಪೂರ್ ಪೀಪಲ್ ಮಕ್ಕಳೇ ಬರೋದು. ಅವರು ಬಂದು ಒಂದು ಆವರೇಜ್ ಒಂದು ಕ್ವಾಲಿಟಿ ಎಜುಕೇಶನ್ ತಗೊಂಡಿರ ಅಂದ್ರೆ ಅವರ ಒಂದು ಫ್ಯೂಚರ್ ಜನರೇಷನ್, ಫ್ಯೂಚರ್ ಚೇಂಜ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಒಂದು ಬಡ ಮಗು ಇಲ್ಲ ಒಂದು ವರ್ಕಿಂಗ್ ಕ್ಲಾಸ್ ಪೀಪಲ್ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಆವರೇಜ್ ಗಿಂತ ಒಂದು ಹೈ ಕ್ವಾಲಿಟಿ ಎಜುಕೇಶನ್ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸಿಗ್ತಾ ಇದೆ. ಒಂದು ಸ್ಪೋರ್ಟ್ಸ್ ಸಿಗ್ತಾ ಇದೆ, ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಮತ್ತೆ ಎಲ್ಲಾನು ಸಿಗ್ತಾ ಇದೆ ಅಂತಂದ್ರೆ ಆ ಮಗು ಫ್ಯೂಚರ್ ಅಲ್ಲಿ ಇಂಜಿನಿಯರ್, IAS, ಪೊಲೀಸ್, ಡಾಕ್ಟರ್, ಒಂದು ಎಂಟರ್ಪ್ರಿನರ್ ಆಯ್ತು ಅಂದ್ರೆ ಆ ಮಗುದು ಒಂದು ಲೈಫ್ ಚೇಂಜ್ ಆಗುತ್ತೆ. ಆ ಮಗುದು ಒಂದು ಲೈಫ್ ಚೇಂಜ್ ಆಗುತ್ತೆ ಅಂತಂದ್ರೆ ಒಂದು ಫುಲ್ ಫ್ಯಾಮಿಲಿ ಫಿನಾನ್ಷಿಯಲ್ ಕಂಡೀಷನ್ ಚೇಂಜ್ ಆಗುತ್ತೆ. ಆ ಒಂದು ಫಿನಾನ್ಷಿಯಲ್ ಕಂಡೀಷನ್ ಚೇಂಜ್ ಆದ್ರೆ ನಮ್ಮ ಒಂದು ಸೊಸೈಟಿ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಆ ಒಂದು ಎನ್ಕರೇಜ್ ಇಂದ ಬೇರೆ ಮಕ್ಕಳು ಹುಟ್ಟಿನ್ನು ತುಂಬಾ ನಾನು ಚೆನ್ನಾಗಿ ಓದ್ಬೇಕು, ಫುಲ್ ಫ್ಯಾಮಿಲಿ, ಇನ್ನೊಂದು ಫ್ಯಾಮಿಲಿನ ಒಂದು ಎನ್ಕರೇಜ್ ಆಗುತ್ತೆ. ಅವ್ರ ಅಕ್ಕಪಕ್ಕ ಇರೋ ಫ್ಯಾಮಿಲಿ ಮಕ್ಕಳು ಎಲ್ರಿಗೂ ಎನ್ಕರೇಜ್ಮೆಂಟ್ ಆಗುತ್ತೆ. ಅದಕ್ಕೇನೆ ಹೇಳೋದು, ನಮ್ಮ ಗೋರ್ಮೆಂಟ್ ಸ್ಕೂಲ್ಗಳಿದೆ ಗಡಿ ಅಡಿಪಾಯ ಇದ್ದಂಗೆ, ಅದು ಎಷ್ಟು ಸ್ಟ್ರಾಂಗ್ ಇರುತ್ತೋ ನಮ್ಮ ಸೊಸೈಟಿನೂ ಅಷ್ಟೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ.
ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಆಗೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ನೀವು, ಈ ಪ್ರೈವೇಟ್ ಸ್ಕೂಲ್ಗಳಿಗೆ ಒಂದು ಕಾಂಪಿಟೇಷನ್ ಕೊಡುತ್ತೆ ನಮ್ಮ ಒಂದು ಗೌರ್ಮೆಂಟ್ ಸ್ಕೂಲ್ಗಳು. ಅವಾಗ ಮಕ್ಕಳು ಎರಡು ಕಡೆನೂ ತುಂಬಾನೇ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ತಗೊಂತಾರೆ. ಕಾಂಪಿಟೇಷನ್ ಇಂಪ್ರೂವ್ ಆಗೋದ್ರಿಂದ ಅಲ್ಲೂ ಅಷ್ಟೇನೆ ಸೊಸೈಟಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್ ಆಗೋದ್ರಿಂದ. ಇಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗ್ಬೇಕು ಅಂದ್ರೆ ಎಜುಕೇಶನ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ಬೇಕು ಅಂದ್ರೆ ಎಜುಕೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊಸೈಟಿಯಲ್ಲಿ ಇನ್ಇಕ್ವಾಲಿಟಿ ಕಡಿಮೆ ಆಗ್ಬೇಕು ಅಂದ್ರೂ ನಮ್ಮ ಒಂದು ಎಜುಕೇಶನ್ ಹೆಲ್ಪ್ ಮಾಡುತ್ತೆ. ನಮ್ಮ ಕಂಟ್ರಿಯಲ್ಲಿ ಬರೀ ಒಳ್ಳೆ ರೋಡ್ಸ್ ಬಿಲ್ಡಿಂಗ್ಸ್ ಇದ್ದಾನೆ ನಮ್ಮ ಒಂದು ಕಂಟ್ರಿ ಸ್ಟ್ರಾಂಗ್ ಆಗಲ್ಲ, ಡೆವಲಪ್ ಕಂಟ್ರಿ ಅಂತ ಹೆಸರು ಮಾಡಲ್ಲ. ಒಂದು ಸ್ಟ್ರಾಂಗ್ ಎಜುಕೇಶನ್ ಸಿಸ್ಟಮ್ ಬೇಕು, ಒಂದು ಆ ಕಡೆ ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ಸ್ಕೂಲ್ಸ್ ಗಳಿರ್ಬೇಕು, ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ಪಾಲಿಸೀಸ್ ಎಜುಕೇಶನ್ ಫೋಕಸ್ಡ್ ಆಗಿರ್ಬೇಕು. ಅವಾಗೇನೆ ನಮ್ಮ ಒಂದು ಕಂಟ್ರಿ ಕಂಪ್ಲೀಟ್ಲಿ ಡೆವಲಪ್ಡ್ ಅಂತಾನೆ ಬರೋದು. ಬರೀ ರೋಡ್ಸ್ ಮತ್ತು ಒಂದು ಒಳ್ಳೊಳ್ಳೆ ಬಿಲ್ಡಿಂಗ್ ಇಟ್ಕೊಂಡು ಅನ್ಎಜುಕೇಟೆಡ್ ಇಲ್ಲ ಅನ್ಸಿವಿಲೈಸ್ಡ್ ಪೀಪಲ್ ಇಟ್ಕೊಂಡಿದ್ರೆ ಏನ್ ಯೂಸ್ ಹೇಳಿ. ಈ ವಿಡಿಯೋ ಪರ್ಪಸ್ ಕರ್ನಾಟಕ ಗೌರ್ಮೆಂಟ್ ನ ಕ್ರಿಟಿಸೈಸ್ ಮಾಡ್ಬೇಕು ಇಲ್ಲ ತಮಿಳ್ನಾಡು ಗೌರ್ಮೆಂಟ್ ನ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅಲ್ವೇ ಅಲ್ಲ. ಯಾವ್ದೋ ಒಂದು ಸ್ಟೇಟ್ ಅಲ್ಲಿ ಒಂದು ಎಜುಕೇಶನ್ ಪಾಲಿಸಿನೋ ಇಲ್ಲ ಒಂದು ಸ್ಕೀಮ್ ತುಂಬಾನೇ ವರ್ಕೌಟ್ ಆಗ್ತದೆ, ಒಂದು ಫ್ಯಾಮಿಲೀಸ್ಗೆ ತುಂಬಾನೇ ವರ್ಕೌಟ್ ಆಗ್ತದೆ, ಬೆನಿಫಿಟ್ ಆಗ್ತದೆ, ಸ್ಟೂಡೆಂಟ್ ಗೆ ಬೆನಿಫಿಟ್ ಆಗ್ತದೆ ಅಂದ್ರೆ ಆ ಅಪ್ರೋಚ್ ಯಾಕೆ ನಮ್ಮ ಒಂದು ಸ್ಟೇಟ್ ಅವರು ಯಾಕೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು? ಇಲ್ಲ ಅದು ಇದೇನೋ ಪ್ರಾಬ್ಲಮ್ ಇದೆಯಾ, ಆ ಫ್ಲಾಸ್ ನ ಹುಡುಕಿ ಆ ಫ್ಲಾಸ್ ನ ತೆಗ್ದು ಯಾವ್ದು ತುಂಬಾನೇ ಬೆನಿಫಿಟ್ ಆಗಿದೆ ಅದನ್ನ ಅಪ್ರೋಚ್ ಮಾಡ್ಕೊಳ್ಳೇಬೇಕು. ಅದರಿಂದ ಫ್ಯಾಮಿಲೀಸ್ಗೆ ಹೆಲ್ಪ್ ಆಗ್ತಿದ್ಯಾ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿದ್ಯಾ, ಒಂದು ಸ್ಟ್ರಾಂಗ್ ಎಜುಕೇಶನ್ ಪಾಲಿಸಿ ಆಗ್ತಿದೆ ಅಂತಂದ್ರೆ ಯಾಕೆ ಮಾಡ್ಕೊಬಹುದು? ಇಲ್ಲ ನಮ್ ಕರ್ನಾಟಕ ಗವರ್ಮೆಂಟ್ ಬೇರೆ ಅಪ್ರೋಚ್ ಇದೆಯಾ, ಇಲ್ಲ ಬೇರೆ ಸ್ಕೀಮ್ ತರಬೇಕು ಅಂತ ಇದ್ದಾರ? ಅದೊಂದು ಗೊತ್ತಾಗ್ತಿಲ್ಲ, ಯಾವ್ದೇ ಸ್ಕೀಮ್ಗಳು ಬರ್ತಿಲ್ಲ. ನನ್ ಪ್ರಕಾರ ಒಂದು ಎಜುಕೇಶನ್ ಸಿಸ್ಟಮ್ ಬೇರೆ ಸ್ಟೇಟ್ ಅಲ್ಲಿ ಒಂದು ಪಾಲಿಸಿ ಒಂದು ಸ್ಟ್ರಾಂಗ್ ಆಗಿ ತುಂಬಾನೇ ಬೆನಿಫಿಟ್ ಆಗ್ತಿದೆ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಕೋದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಅದೊಂಥರ ಈಗೋ ಪ್ರಾಬ್ಲಮ್ ಆಗ್ಬಾರ್ದು, ಆ ಸ್ಟೇಟ್ಮೆಂಟ್ ಮಾಡ್ಕೊಂಡು ನಾವು ಮಾಡ್ಬಾರ್ದು ಅಂತ ಏನಿಲ್ಲ. ಒಂದು ಬೆನಿಫಿಟ್ ಆಗ್ತಿದ್ಯಾ ಪೀಪಲ್ಗೆ, ಪಬ್ಲಿಕ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ, ಫ್ಯಾಮಿಲೀಸ್ಗೆ ಬೆನಿಫಿಟ್ ಆಗ್ತಿದ್ಯಾ? ಪ್ಲೀಸ್ ಆ ಅಪ್ರೋಚ್ ನ ಮಾಡಿ, ಆ ಬೆನಿಫಿಟ್ಸ್ ನ, ಆ ಸ್ಕೀಮ್ ನ ನಮ್ ಕರ್ನಾಟಕ ಗೌರ್ಮೆಂಟ್ ತನ್ನಿ. ಅವಾಗ ಏನಾಗುತ್ತೆ ಅಂದ್ರೆ ಎಜುಕೇಶನ್ ಪಾಲಿಸೀಸ್, ನಾನು ಫೋಕಸ್ಡ್ ಆಗಿ ಬರೀ ಎಜುಕೇಶನ್ ಪಾಲಿಸೀಸ್ ಬಗ್ಗೆನೇ ಹೇಳ್ತಾ ಇರೋದು. ಅದಕ್ಕೆ ಯಾವ ತರ ಒಂದು ಪಾಲಿಸೀಸ್, ಯಾವ ತರ ಎಕ್ಸಾಂಪಲ್ ಇವಾಗ ಹೇಗೆ ತಮಿಳ್ನಾಡು ಗೌರ್ಮೆಂಟ್ ಅಲ್ಲಿ ಎಲ್ಲಾ ಪಬ್ಲಿಕ್ ಸ್ಕೂಲಲ್ಲೂ ಎಲ್ಲಾ ಸ್ಕೂಲ್ಗಳಲ್ಲೂ ಅಡ್ಮಿಷನ್ ಫೀಸ್ ಅದೇನಿದೆ ಗೌರ್ಮೆಂಟ್ ಕಡೆಯಿಂದ ಏನ್ ಕಟ್ ಆಫ್ ಇದೆ ಅದನ್ನ ಡಿಸ್ಪ್ಲೇ ಮಾಡ್ಲೇಬೇಕು ಅಂತ ಮಾಡಿ ನಮ್ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಮಾಡೋದು ತುಂಬಾನೇ ಒಂದು ಬೆನಿಫಿಟ್ ಆಗುತ್ತೆ. ಯಾಕೆಂತಂದ್ರೆ ನಮ್ ಕನ್ನಡ ಗೌರ್ಮೆಂಟ್ ಸ್ಕೂಲ್ಗಿಂತ ಒಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಲಕ್ಷಗಳು ಫೀಸ್ ಇಸ್ಕೊಂತಿದ್ದಾರೆ, ತುಂಬಾನೇ ಫೀಸ್ ಇಸ್ಕೊಂತಿದ್ದಾರೆ. ತುಂಬಾನೇ ಫೀಸ್ ಇಸ್ಕೊಳ್ಳೋದ್ರಿಂದ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬಾನೇ ಕಡಿಮೆ ಆಗ್ತಿದೆ. ತುಂಬಾ ಒಂದು ಸಾಲ ಗೀಲ ಮಾಡ್ತಿದ್ದಾರೆ ಜನ, ತುಂಬಾನೇ ಒಂದು ಸಾಲದಲ್ಲಿ ಹೋಗ್ತಿದ್ದಾರೆ. ಎಜುಕೇಶನ್ ಒಬ್ಬ ಮಕ್ಳಿಗೆ ಕಲಿಸ್ಬೇಕು, ಒಂದು ಒಳ್ಳೆ ಸ್ಕೂಲ್ ಕಲಿಸ್ಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಕಲ್ಸಲ್ಲ ಅಂತಂದ್ರೆ ಅಲ್ಲಿ ಒಂದು ಕ್ವಾಲಿಟಿ ಆಫ್ ಎಜುಕೇಶನ್ ಇರಲ್ಲ, ಸ್ಕಿಲ್ ಇಂಪ್ರೂವ್ಮೆಂಟ್ ಇರಲ್ಲ, ಒಂದು ಪ್ಯಾಷನ್ ಇರಲ್ಲ, ಬರೀ ಓದುವ ಬಂದುವ ಶಿವ ಅಂತ ಆಗ್ಬಿಡುತ್ತೆ. ಅದಕ್ಕೇನೆ ಒಂದು ಗೌರ್ಮೆಂಟ್ ಸ್ಕೂಲ್ ನ ಒಂದು ಮಾಡ್ಯುಲರ್ ಆಗಿ ಮಾಡಿ ಮತ್ತು ಒಂದು ಡಿಜಿಟಲ್ ಆಗಿ ಮಾಡಿ ಒಂದು ಸ್ಕೀಮ್ಸ್ ತನ್ನಿ. ಗೌರ್ಮೆಂಟ್ ಸ್ಕೂಲ್ಗಳು ತುಂಬಾನೇ ಇಂಪ್ರೂವ್ ಆಗ್ಬೇಕು. ಒಂದು ನಮ್ಮ ಒಂದು ಪ್ರೈವೇಟ್ ಸ್ಕೂಲ್ಗಳಿಗೆ ಅದಕ್ಕೂ ಮೇಲೆ ಒಂದು ಕಾಂಪಿಟೇಷನ್ ಕೊಡ್ಬೇಕು. ಆ ತರ ಒಂದು ವಿಷಯ ತನ್ನಿ. ಇದರಿಂದ ನಮ್ಮ ಒಂದು ಪಬ್ಲಿಕ್ಗೆ ಒಂದು ಹೆಲ್ಪ್ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ, ಒಂದು ಲೋವರ್ ಮಿಡಲ್ ಕ್ಲಾಸ್, ಲೋವರ್ ಪೀಪಲ್, ಒಂದು ಬಡ ಜನಗೆ ಹೆಲ್ಪ್ ಆಗುತ್ತೆ ಅಂದ್ರೆ ತರಲೇಬೇಕು. ನಿಮ್ಮ ವಿಚಾರ ಏನು, ನಿಮ್ಮ ಒಂದು ವಿಚಾರ ಏನು ಅಂತಂದ ನಾವು ಕಮೆಂಟ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಸಿಂಪಲ್ ವರ್ಡ್ಸ್ ಅಲ್ಲಿ, ಜನರಲ್ ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.